ಬಂತು ಹೇಳಿ ನೋಡ ಹೇಳಿ ಏನು ಮಳೆ ಫೋರ್ಸು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಮಳೆ ಯಾವ ಥರ ಸುರಿತಾ ಇದೆ ಅಂತೇಳಿ ನಿಲ್ಲುವಂಥ ಲಕ್ಷಣ ಕಾಣ್ತಾನೆ ಇಲ್ಲ ಮಳೆ. ನೀವೇ ಸ್ನೇಹಿತರೆ ಬನ್ನಿ ನೋಡ್ಬೋದು. ನೀವು ನಾವೀಗ ಸಾಧಾರಣವಾಗಿ ಒಂದು ದ್ವೀಪದ ಮಧ್ಯೆ ಇದ್ದಂಗಿದ್ದೀವಿ ನೋಡಿ. ಅಲ್ಲಿ ನಮ್ಮ ಮನೆ ಅರ್ಧ ಮುಳುಗಡೆ ಆಗಿದೆ ಈಗ. ಲಕ್ಕಿಲಿ ನೋಡ್ಬೋದು ನೀವು. ಅದು ನಿಮಗೆ ಸ್ಟೇಪ್ ನಿಮ್ಗೆ ಕಾಣ್ತಾ ಉಂಟಲ್ಲಿ. ಆಲ್ಮೋಸ್ಟ್ ಅಲ್ಲೂ ಮನೆ ಅರ್ಧ ಮುಳುಗಿ ಮತ್ತು ನೀರು ಕಡಿಮೆ ಆಗಿದೆ. ಸೊ ನಮ್ಮ ಮನೆಯೂ ಹಾಗೆ ಆಗಿದೆ. ಸ್ನೇಹಿತರೆ ನಾನು ನಿಮ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದರೆ, ಪ್ರಕೃತಿನ ನೀವು ತುಂಬ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅವಳ ಒಂದು ಪ್ರೆಸೆನ್ಸ್ ಏನಿದೆ, ಅವಳ ನಮ್ಮ ತಾಯಿ ಇದ್ದಂಗೆ ಒಂಥರ, ಅವಳ ಪ್ರೆಸೆನ್ಸ್ನ ನೀವು ತುಂಬ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಮರ ಕಡಿಯೋದು, ರೋಡ್ ತುಂಬ ಅಗಲ ಮಾಡ್ತೀನಿ ಅಂತೇಳಿ ಇರೋ ಬರೋ ಮರ ಕಡಿಯೋದು, ಸಣ್ಣ ಸಣ್ಣ ಕೆರೆಗಳನ್ನ ಎಂಕ್ರೋಚ್ಮೆಂಟ್ ಮಾಡ್ಕೊಂಡು ಅಲ್ಲಿ ಮನೆ ಕಟ್ಟೋದು, ರೆಸಾರ್ಟ್ ಕಟ್ಟೋದು, ಅದೆಲ್ಲ ಪರಿಣಾಮ ಇದೇನೆ. ನೀವು ನೋಡ್ತಾ ಇರ್ಬೋದು. ನೀವು ಇವತ್ತಿನ ಪರಿಸ್ಥಿತಿಯ ಗುಂಡಪ್ಪ ಶೆಟ್ಟಿ ಮತ್ತು ಮಲ್ಲೇಶ್ವರ ನಗರ ಸಂಪೂರ್ಣ ಜಲಾವೃತವಾಗಿದೆ. ಇಲ್ಲಿರ್ತಕ್ಕಂಥ ಎಲ್ಲ ಮನೆಯನ್ನು ವೇಕೇಟ್ ಮಾಡಿದ್ದಾರೆ. ನಾನು ಮತ್ತು ನನ್ನ ಕೊಲಿಗಾದಂಥ ಶ್ರೀ ಓಂಕಾರ ಮೂರ್ತಿಯವರು ಮತ್ತು ಹರೀಶ್ವರು ಮಾತ್ರ ಈ ಒಂದು ಏರಿಯಾದಲ್ಲಿ ನಾವು ಇದ್ದೀವಿ ಈಗ. ಸೊ ಸದ್ಯದಲ್ಲೇ ನಾವು ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ವೇಕೇಟ್ ಮಾಡ್ತಾಯಿದ್ದೀವಿ. ಯಾಕೆಂತ ಹೇಳಿದರೆ ಇಲ್ಲಿ ನಿಮಗೆ ಯಾವುದೇ ಥರ ಸಪೋರ್ಟ್ ಸಿಗೋಲ್ಲ. ಕರೆಂಟ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಧಾರಾಕಾರವಾಗಿ ಬೆಳಗಿಂದಲೂ ಮಳೆ ಸುರಿತಾನೆ ಉಂಟು. ಸೊ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಮಳೆ ಹೇಗೆ ಬರ್ತಾ ಉಂಟು, ಏನಾಗ್ತಾ ಉಂಟು ಅಂತೇಳಿ. ಸ್ನೇಹಿತರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಶಿವಮೊಗ್ಗದಲ್ಲಿ ಮಳೆ ಬಂದರೆ ಶಿವಮೊಗ್ಗದಲ್ಲಿ ಫುಡ್ ಆಗೋದಿಲ್ಲ. ಶ್ರೀಗಿರಿ ಇಲ್ಲಿ ಬಂದಿಲ್ಲಿ ನಮ್ಮ ಡ್ಯಾಮ್ನಲ್ಲಿ ಶೇಖರಣೆ ಆಗುತ್ತೆ. ಯಾವಾಗ ಡ್ಯಾಮು ತನ್ನ ಅಪಾಯ ಮಟ್ಟವನ್ನು ತುಂಬಿ ಏನೇ ಶುರು ಮಾಡ್ತಾರೋ ಅವಾಗ ಎಲ್ಲ ಥರದಂಥ ಕ್ರಷ್ ಗೇಟ್ಗಳನ್ನ ಓಪನ್ ಮಾಡಬೇಕಾಗತ್ತೆ. ಎಲ್ಲ ಥರ ಕ್ರಷ್ ಗೇಟ್ ಓಪನ್ ಮಾಡಿದಾಗ ಆಟೋಮೆಟಿಕಲಿ ನಮ್ಮ ಶಿವಮೊಗ್ಗ ಜಲಾವೃತವಾಗಿ ಶುರು ಆಗುತ್ತೆ. ಎಸ್ಪೆಷಲಿ ನಮ್ಮ ಮಲ್ಲೇಶ್ವರ ನಗರ ಇರ್ಬೋದು, ಗುಂಡಪ್ಪ ಶೆಡ್ಡಿ ಇರ್ಬೋದು, ಟಿಪ್ಪು ನಗರ ಇರ್ಬೋದು, ಅಥವಾ ರಾಮಶೆಟ್ಟಿ ಪಾರ್ಕಿನ ಸುತ್ತಮುತ್ತದ ಏರಿಯಾ ಇರ್ಬೋದು, ಅದೆಲ್ಲ ಜಲಾವೃತ ಆಗುತ್ತೆ. ಬಟ್ ನಾನು ನೋಡಿದ್ರೆ ನಾನು ಈ ಏರಿಯಾದಲ್ಲಿ 30 ವರ್ಷ ಈ ಏರಿಯಾದಲ್ಲಿ ಇರ್ತಾಯಿದ್ದೀನಿ. ಯಾವತ್ತೂ ಸಹ ನಾವು ಇಷ್ಟು ಮಟ್ಟಿಗೆ ಫ್ಲಡ್ನ ನಾವು ನೋಡಿಲ್ಲ. ನಾವು ಇಷ್ಟು ಮಟ್ಟಿಗೆ ಫ್ಲಡ್ ಆಗಿ ಅಂತೇಳಿ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರದಲ್ಲಿ ಮಳೆ ಇಲ್ಲಿ ಬಂದುಂಟು ಅಂತೇಳಿ. ಸ್ನೇಹಿತರೆ ಕೇವಲ ಒಂದು ವಾರ ಮಟ್ಟಿಗಿನ ಮಳೆಗೆ ಈ ಒಂದು ಅವಸ್ಥೆ ಆಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇದೇ ಥರ ಮಳೆ ಒಂದು ತಿಂಗಳು ಬಂತು ಅಂತ ಹೇಳಿದ್ರೆ ಐ ಡೋಂಟ್ ನೋ ವಾಟ್ ಟು ಸೇ. ಶಿವಮೊಗ್ಗ ಎಲ್ಲಿರುತ್ತೆ ಹೇಗಿರುತ್ತೆ ಗೊತ್ತಾಗಲ್ಲ. ಮತ್ತು ಹಾಗೆಯೇ ನಾವು ಬರ್ತಾ ನಮಗೆ ಎಕ್ಸ್ಪೀರಿಯೆನ್ಸ್ ಆಯ್ತು. ನಮಗೆ ಶಿವಮೊಗ್ಗದ ಏನು ಹಳೆ ಸೇತುವೆ, ಏನು ಓಲ್ಡ್ ಬ್ರಿಡ್ಜ್ ಅಂತ ಕರಿತೀವಿ ನಾವು, ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ನಮ್ಮ ಮಲ್ಲೇಶ್ವರ ನಗರ ಸ್ಟಾರ್ಟಿಂಗಲ್ಲಿ ಏನು ಗುಡ್ಡ ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ ಎಂಡಿಂಗ್, ಅಲ್ಲಿ ದೊಡ್ಡ ಒಂದು ಕ್ರ್ಯಾಕ್ ಬಂದಿದೆ. ಹಳೆ ಬ್ರಿಡ್ಜ್ ಮೇಲೆ ಕ್ರ್ಯಾಕ್ ಬಂದುಂಟು. ಪಕ್ಕದ ಹೊಸ ಬ್ರಿಡ್ಜ್ ಮೇಲೆ ಸಹ ಯಾವುದೇ ಥರ ವೆಹಿಕಲ್ನ ಬಿಡ್ತಾ ಇಲ್ಲ. ಯಾಕೆಂತೇಳಿದ್ರೆ ಆಟೋಮೆಟಿಕಲಿ ಹಳೆ ಬ್ರಿಡ್ಜ್ ಏನಾದರೂ ಕುಸಿದು ಬಿತ್ತು ಅಂತೇಳಿದ್ರೆ ಅದು ಹೊಸ ಬ್ರಿಡ್ಜ್ಗೂ ಅಷ್ಟೇ ಥರ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಇದರ ಮಧ್ಯದಲ್ಲಿ ಇರ್ತಕ್ಕಂಥ ಅಂತರ ಕೇವಲ 50 ಅಡಿ ಮಾತ್ರ ಉಂಟು. 100 ಅಡಿ ಇರ್ಬೋದು, ಅಷ್ಟೇ ಉಂಟು. ಸ್ನೇಹಿತರೆ ಈಗ ನಾವು ನಮ್ಮ ಮನೆಯನ್ನು ವೇಕೇಟ್ ಮಾಡಿಬಿಟ್ಟು ನಾವೀಗ ಸೀದಾ ಫ್ಯಾಮಿಲಿ ಪ್ಲಾನಿಂಗ್ ಮತ್ತು ಈಶ್ವರಪ್ಪ ಅವರ ಮನೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಅಲ್ಲಿನ ಪರಿಸ್ಥಿತಿ ನೋಡ್ಕೊಂಡು ಮಾಡೋಣ ನಾವು ಹೋಗಿ. ಅಲ್ಲ ಇಲ್ಲಿ ಹಿಂಗೆ ಬರಲ್ಲ ಸಾಕಂಡ್ರೆ ಅಷ್ಟೇ ಬರೋದಿದೆ. ನೀವು ಬಂದು ಏನು ಮಾಡ್ತೀರಿ ಈ ಸೌ ತಗೊಂಡಿದ್ದು ತಗೊಳ್ಳಿಕ್ಕೆ ಒತ್ತೆ ಆಗಿದೆ. ಏನು ಒಣಗಾಕ್ ಬನ್ನಿ, ಒಣಗಾಕ್ಬಿಟ್ಟು ಬನ್ನಿ, ಒಣಗಾಕ್ಬಿಟ್ಟು ಬನ್ನಿ. ಇಲ್ಲಿ ಅಲ್ಲಿ ಮನೆ ಕೆಳಗಡೆ ಸ್ನೇಹಿತರೆ, ಇದು ನಮ್ಮ ಹಳೆ ಗುಂಡಪ್ಪ ಸೆಡ್ಡು. ನೀವು ನೋಡ್ತಾ ಇದ್ದೀರಿ ಈಗ. ಆಲ್ಮೋಸ್ಟ್ ಅಲ್ಲಿ ಆ ಕಡೆ ನೀವು ಕಾಣ್ತಾ ಇರೋಂಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮನೆಗಳು ಮುಳುಗೋಗಿದೆ ಆಗಲೇ. ಇಲ್ಲಿ ಅರ್ಧ ನೀರು ಬಂದಿದೆ ಈಗ.
ಮತ್ತೆ ಗೇಟ್ಗಳನ್ನ ಓಪನ್ ಮಾಡಿದಾರಂತೆ. ಮತ್ತೆ ರಾತ್ರಿ ನೀರು ಏರಂತ ಸಂಭವ ಎಲ್ಲ ಥರದ್ದು ಉಂಟು. ಆದಷ್ಟು ಬೇಗ ನಾವು ಇಲ್ಲಿಂದ ಹೋದ್ರೆ ಒಳ್ಳೆಯದಂತ ಅನಿಸ್ತಾ ಉಂಟು. ಈಗ ನಾವು ಹೊಡ್ತೀವಿ ಸ್ನೇಹಿತರೆ. ಈಗ